ಮಲ್ಲಿ ಮಲ್ಲಿ ಒಂದು ಪ್ಲೇಟ್ನಾಗ ಹಾಕೊಂಡು ತಾಂಬ ಮೈಸೂರು ಪಾಕ ತಾಂಡೋಗಿ ಕೊಟ್ಟು ಬರ್ತೀನಿ ಎಲ್ಲರಿಗೂ ಊರಾಗೆ. ಆತು ತಂದು ಇರ್ರಿ. ತೊಳ್ರಿ ತಕೊಂಡೋಗಿ ಎಲ್ರಿಗೂ ಕೊಟ್ಟು ಬನ್ನಿ. ಹಂಗೇನೆ ನಿಮ್ಮ ಅಪ್ಪ ಅಮ್ಮಗೂ ಕೊಟ್ಟು ಬನ್ರಿ. ಹ್ಞೂ ಕಣಯ್ಯಣ, ನಮ್ಮನಿಗೆ ಬಂದು ಅಪ್ಪಯ್ಗೂ ಅಮ್ಮಯ್ಗೂ ಅತ್ತೆನೂ ಬಂದೈತೆ ಅಣ್ಣ. ಜಯತ್ತೆ ಜಯತ್ತಿಗೂ ಕಡಿವೆಂತೆ. ತಕೊಂಬ ನಮ್ಮಂತಕ್ಕೆ ಹೋಗೋಣ. ಬೇಡ ಮಲ್ಲಿ, ಆಮೇಲೆ ಹೋದ್ರೆ ಅಮ್ಮಗೆ ಸಿಟ್ಟು ಬರ್ಬೋದು. ಸಿಟ್ಟು ಬಂದು ಆಮೇಲೆ ಏನಾದರೂ ಬೈದ್ರೆ ಏನು ಮಾಡೋದು? ಏನು ಆಗಲ್ಲ, ಸುಮ್ಮನೆ ಹೋಗಿ ಕೊಡ್ರಿ. ಮಗ ಕೆಲಸ ತಗೊಂಡು ಸಂಬಳ ತಂದು ಮೈಸೂರು ಪಾಕ್ ತಂದೇನೆ ಅಂತಂದ್ರೆ ಯಾವ ತಾಯಿಗಾದ್ರೂ ಖುಷಿ ಆಗ್ದಂಗಿರುತ್ತಾ? ಸುಮ್ಮನೆ ಹೋಗ್ರಿ, ಏನು ಆಗಲ್ಲ. ಸುಮ್ಮನೆ ಹೋಗಿ ಕೊಟ್ಟು ಬರ್ರಿ, ನೋಡೋಣದಲ್ಲಿ ಏನಾಗುತ್ತೆ ಅಂತಾನ. ಅಯ್ಯೋ ಅಣ್ಣ, ಅಮ್ಮಯ್ಯ ಏನು ಬೈಯಲ್ಲ ಇವಾಗ. ಅಮ್ಮ ಯಾಕೆ ಸಪ್ಪಗಿರುತ್ತೆ. ಬಾ, ಏನು ಆಗಲ್ಲ ಅಮ್ಮಯ್ಯ, ನಿನ್ನೇನು ಬೈಯಲ್ಲ ಕಣ್ರಿ. ಏನು ಅಂಬಲ್ಲ, ಹೋಗಿ ಎಲ್ರಿಗೂ ಕೊಟ್ಟು ಲಸ್ಮಕಾಯಿ ಮಂತಕ್ಕೆ ಹೋಗಿ ಗುಂಡಜ್ಜಿಗೂ ಆಮೇಲೆ ಆ ಹುಡುಗರ್ಗು ಮಂಜ ರಂಗ ಸಿದ್ಧ ಯಾರನ್ನ ಸಿಕ್ಕಿರೋ ಹುಡುಗರ್ಗು ಎಲ್ಲರಿಗೂ ಕೊಡ್ರಿ. ಮುಗಿಯತಕನ. ಹ್ಞೂ ಕಣೇನ, ಅವ್ರಿಗೆ ಎಲ್ಲರಿಗೂ ಕೊಡ್ಬೇಕು. ಮಂಜ ರಂಗಗುನು. ಬಾ, ಅಲ್ಲಿ ಬೈಲೈತಲ್ಲ ನಮ್ಮೂರಿನ ಬೈಲಾಗೆ, ಅಲ್ಲಿ ಆಟ ಆಡ್ತಿರ್ತಾರೆ ಮಂಜ ರಂಗ ಸಿದ್ಧ ಓಸರನು. ಬಾ, ಅವ್ರಿಗೂ ಕೊಟ್ಟು ಹೋಗೋಣ ನಮ್ಮಂತಕ್ಕೆ. ಸರಿ ನಡಿ ಮಲ್ಲಿ. ಕಾವೇರಿ ಎಲ್ಗೋದ್ಲು? ಅಯ್ಯೋ, ಕಾವೇರಿ ಕಕ್ಕ ಮಾಡಕ್ ಹೋಗ್ಯವಳೆ ವರಕ್ಕೆ. ಮೈಸೂರು ಪಾಕ ಶಾನೆ ತಿಂದೇವಳೆ ಅವಳಿಗೆ, ಅದಕ್ಕೆ ಕಕ್ಕ ಬಂದೈತೆ, ಅದಕ್ಕೆ ಕಕ್ಕ ಮಾಡಕ್ ಹೋಗ್ಯವಳೆ. ಸರಿ, ಅವಳು ಕಕ್ಕ ಮಾಡ್ಲಿ, ನಾವು ಹೋಗಿ ಎಲ್ರಿಗೂ ಕೂಡ ನಡಿಪದ್ದು ನನ್ನ ಜೊತೆ ನೀನು. ಸರಿ, ನೀವು ಹೋಗಿ ಕಾವೇರಿನ ನಾನು ಇಲ್ಲೇ ನೋಡ್ಕೊಂಡಿರ್ತೀನಿ. ಜಲ್ದಿ ಬನ್ನಿ ಕೊಟ್ಟು. ಮರಿದಂಗೆ ನಿಮ್ಮ ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪಯ್ಗೂ ಅಮ್ಮಯ್ಗೂ ಇಬ್ರಿಗೂ ಕೊಟ್ಟು ಬರ್ರಿ. ನಿಮ್ಮ ಅತ್ತೆನೂ ಬಂದೈತಂತೆ, ಹಂಗೆ ನಿಮ್ಮ ಅಜ್ಜಿ ಇದ್ರೆ ನಿಮ್ಮ ಅಜ್ಜಿಗೂ ಗುಲಾಬಿಗೂ ಎಲ್ಲರಿಗೂ ಕೊಟ್ಟು ಬರ್ರಿ. ಸರಿ ಆಯ್ತು ಮಲ್ಲಿ, ನೋಡೋಣ ಅಂಬದಲ್ಲ, ಹೋಗಿ ಕೊಟ್ಟು ಬರ್ಬೇಕು ಅಷ್ಟೇನೆ. ಕೊಟ್ಟು ಬರ್ರಿ, ಏನು ಆಗಲ್ಲ, ಏನು ಅಂಬಲ್ಲ ಅತ್ತೆ ಏನು. ಸುಮ್ಮನೆ ಹೋಗಿ ಕೊಟ್ಟು ಬರ್ರಿ. ಕಾವೇರಿ ಪುಟಿ, ಕಕ್ಕ ಮಾಡಿದ ಆತನಮ್ಮ. ಲೋ ಮಂಜ, ಲಗೋರಿ ಆಡೋಣ ಬತ್ತೀಯನ? ಲಗೋರಿ ಆಡಕ್ಕೆ ಚೆಂಡಲ್ಲ ಐತಲ್ಲ ರಂಗ, ಚೆಂಡ್ ಬೇಕಲ್ಲ. ನಾನು ನೀನು ಪದ್ದು ಆಮೇಲೆ ಸಿದ್ಧ ಎಲ್ಲರೂ ಒಂದೊಂದು ರೂಪಾಯಿ ಹಾಕೊಂಡು ಚೆಂಡ್ ತಾಂಬರೋಣ. ಅವಾಗ ಲಗೋರಿ ಆಡ್ಬೋದು ಚೆಂಡ್ ತಂದ್ರೆ. ಸರಿ ಆತು, ಪದ್ದು ಬರ್ಲಿ ಇರು, ಕೇಳೋಣ. ಅದಿಲ್ಲ ಅವಳು ಬತ್ತಾಳೇನ ಆಟ ಆಡಕ್ಕೆ. ಬರಂಗಿದ್ರೆ ₹1 ಕೊಡ್ಬೇಕು ಅಂತ ಹೇಳೋಣ. ಪದ್ದು ಬಂದ್ಲು ಕಣ. ಪದ್ದು ಬಾರ ಇಲ್ಲಿ. ಪದ್ದು ಇವಾಗಿನ ನಿನ್ನೆ ನೆನ್ಸ್ಕೊಂಡಿದ್ವಿ ಇಬ್ರು ಅಲ್ವೇನ ರಂಗ? ಹ್ಞೂ ಕಣೆ ಪದ್ದು, ಬಾ ಇಲ್ಲಿ. ನಾವು ಲಗೋರಿ ಆಡೋಣ ಅಂತ ಇದ್ದೀವಿ, ಚೆಂಡಿಲ್ಲ, ಅದಕ್ಕೇನೆ ಎಲ್ಲಾರು ₹1 ಹಾಕೊಂಡು ಚೆಂಡ್ ತಂದು ಲಗೋರಿ ಆಡೋಣ ಬತ್ತೀಯಾ? ಹೋಗೋ, ನಾನ್ ಬಂದಿದ್ದು ನಿಮ್ ಜೊತೆಗೆ ಆಟ ಆಡಕ್ಕಲ್ಲ. ಮತ್ತೆ ಯಾಕೆ ಬಂದೆ ಪದ್ದು? ನಿಮಗೆ ಮೈಸೂರು ಪಾಕ್ ಕೊಡಕ್ ಬಂದಿದ್ದೀನಿ. ಮೈಸೂರು ಪಾಕ ಎಲ್ಲೇ ಪದ್ದು? ಮೈಸೂರು ಪಾಕು ಕೊಡೆ, ಜಲ್ದು ಕೊಡೆ, ತಿನ್ಬೇಕು. ಎಲ್ಲಿ ತಂದಿದ್ಯಲ್ಲ, ಎಲ್ಲಿ ಕಾಣ್ತಾನೆ ಇಲ್ಲ. ಅಯ್ಯ, ಕೊಡತಕ್ಕ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ್ಕೊಳ್ಳೋ. ಆಂಜನೇಯ ಆತ್ರಿಗೆಟ್ಟ ಆಂಜನೇಯ ಆಡ್ದಂಗ ಆಡ್ತಾ ಇದೆಯಲ್ಲ. ನಾನೇನ್ ತಂದಿಲ್ಲ, ನಮ್ಮ ಅಣ್ಣ ತಂದೇವನೆ. ಆಗೋ ತಾಂಬತ್ತದೆ ನೋಡಲ್ಲಿ. ಅವ್ರಿಗೆಲ್ಲರಿಗೂ ಕೊಟ್ಟು ತಾಂಬತ್ತಾನಿರ್ರಿ, ನಿಮ್ಗೂ ಕೊಡ್ತಾನೆ. ಹೌದೇನೆ ಪದ್ದು, ನಿಮ್ಮ ಅಣ್ಣ ಮೈಸೂರು ಪಾಕ್ ಕೊಡ್ತೈತ ಎಲ್ಲಾರ್ಗೂನು? ಯಾಕೆ? ನಮ್ಮ ಅಣ್ಣಯ್ಯ ಮೇಷ್ಟ್ರ ಆಗ್ಯವನಲ್ಲ, ಅದಕ್ಕೇನೆ ಸಂಬಳ ಬಂದೈತಂತೆ, ಅದಕ್ಕೆ ಮೈಸೂರು ಪಾಕ್ ಕೊಡ್ತಾ ಇದ್ದಾನೆ ಎಲ್ಲಾರ್ಗೂನು. ನಾನು ನಾಳೆ 2 ತಿಂದೆ ಮನೆಯಾಗೇನೆ. ನಮಸ್ಕಾರ. ನಮ್ಮ ಅಣ್ಣ ಯಾಕಲ್ಲ ಸಾಂತ ಇದ್ದೀರಾ? ಹ್ಞೂ ಪದ್ದು, ಅವರು ನಮ್ಮ ಮೇಷ್ಟ್ರ ಅಲ್ವಾ, ಅದಕ್ಕೆ ಹಂಗೆ ಮಾತಾಡ್ಸ್ಬೇಕಂತಾನ ಹೇಳವ್ರೆ. ಎಲ್ಲಿ ಸಿಕ್ಕಿದ್ರು ಸಾರ್ ಅನ್ಬೇಕು ಅಂತಾನ. ತಗೊಳ್ರೋ ರಂಗ ಮಂಜ, ತಾಳ್ರಿ ಮೈಸೂರು ಪಾಕ. ಅದು ಬಾಪದ್ದು ಹೋಗೋಣ. ನೀವು ಮೈಸೂರು ಪಾಕ್ ತಿನ್ರಿ, ನಾನು ಹೋಗಿ ನಮ್ಮ ಅಣ್ಣನ ಜೊತೆಗೆ ಹೋಗಿ ಎಲ್ಲರಿಗೂ ಮೈಸೂರು ಪಾಕ್ ಕೊಟ್ಟು ಬರ್ತೀನಿ. ಅವಾಗ ಆಟ ಆಡೋಣ. ಸರಿ ಆಯ್ತು ಕಣೆ ಪದ್ದು, ಹೋಗು ಕೊಟ್ಟು ಬರೋದು ಜಲ್ದಿ ಆಡೋಣ. ನಾವು ಆಟತಿಗೆ ತಿಂತೀವಲ್ಲೆಲ್ಲನ ಕುತ್ಕೊಂಡು ಮೈಸೂರು ಪಾಕ, ನಾನು ರಂಗನು. ಹೋಗು ಜಲ್ದಿ ಬಾ. ಲೋ ರಂಗ ನಡಿಯೋ, ಆಗೋ ಅಲ್ಲಿ ಕಟ್ಟೆ ಐತಲ್ಲ, ಅಲ್ಲಿ ಕಟ್ಟೆ ಮ್ಯಾಗ ಕುತ್ಕೊಂಡು ತಿಂಬಾನ ನಡಿ. ಪದ್ದು ಆಮೇಲೆ ಬರ್ತಾಳಂತೆ, ಅಲ್ಲಿ ಬಂದ್ಮೇಲೆ ಆಟ ಆಡೋಣ. ಬಾರಯ್ಯಣ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ. ಸರಿ ಬತ್ತೀನಿ, ನಡಿಪದ್ದು ನೀನು ಮುಂದೆ. ಅಯ್ಯೋ ಬಾರಯ್ಯಣ, ಏನು ಅಂಬಲ್ಲ, ಬಾ. ಅಮ್ಮ ಏನು? ದೇವ್ರೇ, ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ನಿನ್ನ ಮೇಲೆ ಭಾರ ಹಾಕಿ. ನಮ್ಮಮ್ಮಯ್ಯ ನಾನು ನೋಡಿ ಸಿಟ್ಟು ಮಾಡ್ಕೊಂಡಂಗೆ ಮಾಡಪ್ಪ ದೇವ್ರೇ. ಸಿಟ್ಟು ಮಾಡ್ಕೊಂಡ್ರೆ ನನಗಂತೂ ತುಂಬ ಬೇಜಾರಾಗುತ್ತೆ. ಇನ್ನೊಂದ್ಸಲ ಈ ಮನೆಗೆ ಬರಬೇಕು ಅಂತ ಅನ್ಸೋದೇ ಇಲ್ಲ. ಅದಕ್ಕೇನೆ. ಯಮ್ಮ ಇಲ್ಲಿ ನೋಡಿಲಿ, ಯಾರು ಬಂದಿದ್ದಾರೆ ಅಂತಾನ? ಯಾರು ಬಂದಿರೋದು?
ಯಮ್ಮ ನಿನ್ ಕಣ್ ಕಾಣಿಸಲ್ವೇ ನಮ್ಮ ಅಣ್ಣಯ್ಯ ಹಿಂದೆ ನಿಂತವನಲ್ಲ ನೋಡು ಯಾರು ಬಂದಿರೋದು ಅಂತ ನನ್ನೇ ಕೇಳ್ತೀಯಲ್ಲಮ್ಮ. ಏನು ನೀನ್ ನೋಡೇ ಇಲ್ವೇನ ಅಣ್ಣಯ್ಯನ ನಮ್ಮಂಗೆ ನೋಡಲ್ಲಿ ಯಾಕೆ ಬಂದೆ ನಾವು ಇವಾಗ ಇಲ್ಲಿಗೆ ಏನ್ ಬೇಕಂತೆ? ಅಯ್ಯೋ ಏನು ಕೇಳಕ್ ಬಂದಿಲ್ಲ ಯಮ್ಮ, ಅವನು ಮೈಸೂರು ಪಾಕ್ ಕೊಡಕ್ ಬಂದವನೆ. ಪದು ಪದು ನೀನ್ ಹಿಂದಕ್ ಬಾಯ್ಲಿ. ಕೊಡ್ಬಾರ ಏನ ಅಮ್ಮಗೆ ಮೈಸೂರು ಪಾಕ್ ಕೊಡ್ಬಾ. ಯಮ್ಮ ತಾಳಮ್ಮ ಮೈಸೂರು ಪಾಕ್ ತಕ. ಓ ಮೈಸೂರು ಪಾಕು ಯಾವ ಖುಷಿಗೋ ಇದು? ನಿನ್ ಮಗುಗೆ ಸಂಬಳ ಬಂದಿದ್ ಕಣಮ್ಮ, ಮೊದಲನೇ ತಿಂಗಳು ಸಂಬಳ. ಅದಕ್ಕೇನೆ ಎಲ್ರಿಗೂ ಮೈಸೂರು ಪಾಕು ಕೊಡ್ತಾ ಇದ್ದೀನಿ, ನಿಮ್ಗೂ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ತಾಳಮ್ಮ. ನಮ್ಗೆಲ್ಲ ಯಾಕೆ ಕೊಡ್ತೀಯಪ್ಪ? ಹೋಗು ಎಲ್ಲಾರ್ಗು ಕೊಡೋಗು, ನಿನಗ್ ಬೇಕಾದಾರ್ಗೆ. ಯಾಕಮ್ಮ ಹಿಂಗಂತೀಯ? ನನ್ನ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ವಾ ನಿನ್ಗೆ? ನಾನು ಕ್ಷಮಿಸ್ಬಿಡಮ್ಮ, ನಂದೇನಾದ್ರೂ ತಪ್ಪಾಗಿದ್ರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಂದೇನಾದ್ರೂ ತಪ್ಪಾಗಿದ್ರೆ ನಾನು ಕ್ಷಮಿಸ್ಬಿಡಮ್ಮ. ಹಿಂಗೆ ಮುಖ ತಿರುಗಿಸ್ಕೊಂಡು ಕುಕ್ಕಬೇಡ, ನನ್ಗೆ ಅಳುನೇ ಬಂದಂಗಾಗುತ್ತೆ ನೀನು ಮಾತಾಡಿಸ್ಲಿಲ್ಲ ಅಂತಂದ್ರೆ. ನಿನ್ನ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ಹೇಳಿ ಎಷ್ಟು ದಿನ ರಾತ್ರಿ ನಾನು ನಿದ್ದೆನೇ ಮಾಡಿಲ್ಲ ಗೊತ್ತಾ? ಅಮ್ಮ ಹಿಂಗೆ ಮಾತಾಡಿಸ್ದಂಗೆ ನಮ್ಮನ್ನ ದೂರ ಇಕ್ಬೇಡ ಕಣಮ್ಮ. ನಿನ್ನೂ ಅಪ್ಪ ಇನ್ನು ಬಿಟ್ಟಿರೋಕ್ಕಾಗಲ್ಲ ನಮಗೆ. ನನ್ನ ಕ್ಷಮಿಸ್ಬಿಡು. ಅಯ್ಯೋ ರಾಜ, ಕಣ್ಣೀರಾಗ್ತಾ ಇದೆಯಾ? ಅಳಬೇಡ ಕಣೋ, ನೀನ್ ಹತ್ರ ನನಗೂ ಅಳು ಬರುತ್ತೆ. ಅಳಬಾರ್ದು, ಸುಮ್ಮನಿರು. ಯಾಕೆ ಕಳ್ತೀಯ? ನಾನೇನು ನಿನ್ನೇನಾದ್ರೂ ಮಾತಾಡ್ಸ್ಬೇಡ ಅಂತ ಹೇಳಿದ್ನಾ? ನೀನೇನೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹೆಂಡತಿ ಮಗಳನ್ನು ಕರ್ಕೊಂಡು ಅದೇ ಓದಿ ಹೋಗ್ಲಿ ಬಿಡು. ಈಗ ಯಾಕೆ ಕಳ್ತೀಯ? ನನಗೇನು ನಿನ್ನ ಮೇಲೆ ಏನು ಸಿಟ್ಟಿಲ್ಲ. ಮಗ ಅಂಬ ಪ್ರೀತಿ ನನಗೂ ಐತಿ. ಮಗ ನನ್ ಬಿಟ್ಟು ದೂರ ಹೋದ್ನಲ್ಲ ಅಂತೇಳಿ ನಾನು ಎಷ್ಟೋ ದಿನ ನಿದ್ದೆನೂ ಮಾಡಿಲ್ಲ. ನಾನು ಯಾರ್ತ ಹೇಳ್ಕೊಂಬನ ಹೇಳು? ನನ್ನ ಸಂಕಟನ ಸುಮ್ಮನಿರು, ಅಳಬೇಡ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಮುಂದಕ್ಕೆ. ನನ್ನಿಂದ ನನ್ನ ಹೆಂಡತಿಯಿಂದ ಏನಾರ ತಪ್ಪಾಗಿದ್ರೆ ನಂಗೆ ಕ್ಷಮಿಸ್ಬಿಡಮ್ಮ. ನಿಮ್ಮನ್ನು ಬಿಟ್ಟು ನನಗಿರೋಕ್ಕಾಗಲ್ಲ. ಆಯ್ತಪ್ಪ ಬಿಡು, ಹೋಗ್ಲಿ. ಆಗಿದ್ದಾಗೋತು, ಏನೋ ಕೆಟ್ಟಗಳಿಗೆ ಆಗಿದ್ದಾಗೋತು ಬಿಡು. ಒಂದೊಳ್ಳೆ ದಿವಸ ನೋಡಿ ಮನೆಗೆ ಬರೆಯೋರಂತೆ, ನಾನೆಲ್ಲ ಕರ್ಕೊಂಬತ್ತೀನಿ ಬಂದು. ಏನು ಅಳ್ಬೇಡ, ಎದ್ದಳ ಮ್ಯಾಕಿ. ನೀನು ಅಳ್ಬೇಡ ಕಣ, ನೀನ್ ಹತ್ರ ನನಗೂ ಅಳು ಬಂದಂಗ ಆಗ್ತೈತೆ. ಅಳ್ಬೇಡ, ನೀನ್ ಸುಮ್ನಿರು. ನೀನು ಅಳ್ಬೇಡ, ಸುಮ್ನಿರಪ್ಪ ರಾಜ. ಏನಾಗಲ್ಲ, ಸುಮ್ನಿರು. ನೀನತ್ತೆ ನೋಡು, ನಿನ್ ತಂಗಿನೂ ಅಳ್ತಾಳೆ. ಕಣ್ಣೀರರ್ಸ್ಕೆ. ಏನೋ ರಾಜ, ಏನು ಇಷ್ಟು ದಿನಕ್ಕೆ ನಿನಗೆ ಈ ಮನೆ ನೆನಪಾತ? ಏನು ಮಾಡೋದತ್ತೆ, ನಾನೇನು ಮನೆ ಬಿಟ್ಟು ಹೋಗಿದ್ನಾ? ಅಮ್ಮನೇ ಬಾಯಿಗೆ ಬಂದಂಗೆ ಬೈದು ಮನೆ ಬಿಟ್ಟು ಹೋಗ್ರಿ ನೀವು ಅಂತ ಹೇಳಿ ಕಳಿಸಿದ್ದು. ಇಲ್ದಿದ್ರೆ ನಾನೇನು ಹೋಗ್ತಾ ಇರಲಿಲ್ಲ. ಈ ಮನೆ ಬಿಟ್ಟು ಹೋಗೋಕ್ಕೆ ನನಗೂ ಇಷ್ಟ ಇರಲಿಲ್ಲ. ಏನು ಮಾಡೋದು, ಮನೆ ಬಿಟ್ಟು ಹೋಗ್ರಿ ಅಂತ ಅಂದಮೇಲೂ ಇಲ್ಲೇ ಇದ್ರೆ ಮರ್ಯಾದೆ ಇರಲ್ಲ ಅಂತ ಹೋಗಿದ್ದು ಅಷ್ಟೇನೆ. ನನಗೂ ಮತ್ತೆ ಯಾವಾಗ ಈ ಮನೆಗೆ ಬರ್ತೀನಪ್ಪ ಅನ್ಸೋದು. ಅಲ್ಲ, ನಿಮ್ಮ ಅಪ್ಪಗೆ ಚೆನ್ನಾಗಿಲ್ದಾಗ ಬರಲಿಲ್ಲ, ನಿಮ್ಮ ಅಮ್ಮಗೆ ಚೆನ್ನಾಗಿಲ್ದಾಗ ಬಂದು ನೋಡ್ಕೊಂಬ್ಲಿಲ್ಲ. ಈಗ ಮಾತ್ರ ಬಂದಿದ್ಯಲ್ಲ ರಾಜ, ನೀನು ಎಂತ ಮಗನ ನೀನು? ನೇತ್ರ ಮನೆ ಎಷ್ಟೋ ವಾಸಿ, ಕಷ್ಟ ಅಂದಾಗ ಬಂದು ನೋಡ್ಕೊಂಡಿದ್ದಾಳೆ ಅಪ್ಪಯ್ಗೂ ಅಮ್ಮಯ್ಯನೂ. ಅಯ್ಯೋ ಅತ್ತೆ, ಹಂಗೆಲ್ಲ ಏನೂ ಇಲ್ಲ. ಕಷ್ಟ ಬಂದಾಗ ನನಗೂ ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕೆ ಆಗಬೇಕು, ನೋಡ್ಕೋಬೇಕು ಚೆನ್ನಾಗಿ ಅಂತ ಹೇಳಿ ಅನ್ಸೋದು. ಆದರೆ ಬಂದರೆ ಎಲ್ಲಿ ನಮ್ಮ ಅಮ್ಮಯ್ಯ ಬೈದು ಅವಮಾನ ಮಾಡಿಬಿಡುತ್ತ ಅಂತೇಳಿ ಬೈಯೋಕ್ಕೆ ಬಂದಿರಲಿಲ್ಲ ಅಷ್ಟೇನೆ. ಹೋಗ್ಲಿ ಬಿಡಪ್ಪ, ಯಾಕೆ ಹಳೆದೆಲ್ಲ ನೆನೆಸ್ಕೊಂಡು ಕೊರಗ್ತೀಯಾ? ಈಗ ಹಳೆದೆಲ್ಲ ಮರ್ತ್ಬಿಡು. ಈಗ ಮೈಸೂರು ಪಾಕ್ ತಂದಿದ್ಯಲ್ಲ, ಯಾಕೆ ತಂದಿದ್ಯಾ? ಅಯ್ಯೋ ಯಮ್ಮ, ಯಾಕೆ ಅಂದ್ರೆ ಅಣ್ಣಗೆ ಸಂಬಳ ಬಂದೈತಂತೆ. ಕೆಲ್ಸಕ್ಕೆ ಸೇರೋನಲ್ಲ, ಮೇಸಿ ಕೆಲ್ಸಕ್ಕೆ ಸಂಬಳ ಕೊಟ್ಟವ್ರೆ. ಅದಕ್ಕೇನೆ ಮೈಸೂರು ಪಾಕ್ ಎಲ್ಲರಿಗೂ ಕೊಟ್ಕೊಂಬತ್ತಾ ಇದ್ದಾನೆ. ಆಲೇನೆ ಇಲ್ಲಿಗೆ ಬರಲ್ಲ ಅಂತಂದ. ನಾನು ಅಮ್ಮ ಏನು ಅಂಬಲ್ಲ, ಮೈಸೂರು ಪಾಕ್ ಕೊಡ್ಬಾ ಅಮ್ಮಯ್ಗೂ ಅಪ್ಪಯ್ಗೂ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ಇಲ್ಲಿಗೆ. ಎಣ ಕೊಡು ಅಮ್ಮಗೆ, ಮೈಸೂರು ಪಾಕ ತಿಂತೈತೆ. ಹೌದೇನು ರಾಜ, ಸಂಬಳ ಬಂತ ನಿನ್ಗೆ? ಹೂನಮ್ಮ, ಅದಕ್ಕೇನೆ ಮೈಸೂರು ಪಾಕ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ತಾಳಮ್ಮ ನೀನು. ಅಂತೂ ಇಂತೂ ನಿನ್ನಾಟ ನೀನು ಸಾಧಿಸ್ಬಿಟ್ಟಲ್ಲ. ಮತ್ತೆ ನಾನು ಯಾರ ಮಗ ಹೇಳು? ಸಾವುಕಾರ ಸಿದ್ದಪ್ಪ ಮತ್ತೆ ಕಾಳಮ್ಮರ ಮಗ ತಾನೆ. ಸಾಧಿಸ್ತಾ ಇರ್ತೀನ. ಜಯಮ್ಮ, ಮೈಸೂರು ಪಾಕ್ ತಂದೆ ನಿನ್ನ ಅಳಿಯ. ಸಂಬಳ ದುಡ್ಡಾಗೆ ಬಾರೆ ತಕಬಾರಿ, ತಿನ್ಬಾರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.